ಇವತ್ತು ನಾನು ನಿಮಗೆ ಹೆಸರುಬೇಳೆ ಕೊಸಂಬರಿ ಪಚ್ಚಡಿ ಸಿಂಪಲ್ಲಾಗಿ ಮಾಡೋದು ಹೇಳ್ತೇನೆ ನೋಡಿ. ಮೊದಲು ನಾನು 1 ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೇನೆ. ಸಿಂಪಲ್ಲಾಗಿ ಮಾಡ್ಕೊಳ್ಬೋದು, ಡೈಲಿ ಮಾಡ್ಕೊಂಡು ತಿನ್ಬೋದು. ಇದನ್ನು ಹೆಸರುಬೇಳೆ ಹಾಕಿ ಇದನ್ನು ಸ್ವಚ್ಛವಾಗಿ ತೊಳ್ಕೊಳ್ಬೇಕು. ತೊಳ್ಕೊಂಡು ಇದನ್ನು ಕ್ಲೀನಾಗಿ ತೊಳ್ಕೊಂಡು ಈ ತೊಳೆದ ನೀರಿದೆ ನೋಡಿ, ಇದನ್ನು ಗಿಡಗಳಿಗೆ ಹಾಕಬೇಕು. ತುಂಬ ಚೆನ್ನಾಗಾಗುತ್ತೆ ಗಿಡಗಳು. ಮತ್ತು ಹೂ ಕೊಡೋ ಗಿಡ ಎಲ್ಲ ಬೇಗ ಚೆನ್ನಾಗಿರೋ ಹೂಗಳನ್ನು ಕೊಡುತ್ತೆ. ಈ ಉದ್ದಿನ ಬೇಳೆ ತೊಳೆದಿದ್ದು, ಹೆಸರು ಬೇಳೆ ತೊಳೆದಿದ್ದು, ಕಡಲೆಕಾಳು ತೊಳೆದಿದ್ದು, ಅಕ್ಕಿ ತೊಳೆದಿದ್ದು, ಪ್ರತಿಯೊಂದು ನೀರನ್ನು ಗಿಡದ ಇದಕ್ಕೆ ಹಾಕಿ ನೀವು ಗಿಡಕ್ಕೆ ಅದು ಟಾನಿಕ್ ಇದ್ದಂಗೆ, ಅದು ಅತ್ಯಂತ ಒಳ್ಳೆಯದಾಗುತ್ತೆ. ಇದನ್ನು ನಾನೀಗ ತೊಳೆದು ಇದಕ್ಕೆ ಮತ್ತೆ ನೀರು ಹಾಕಿಡ್ತೀನಿ. ಈಗ ಇದನ್ನು ಚೆನ್ನಾಗಿ ಈಗ ತೊಳೆದಿದ್ದೇನೆ 3 ಸಲ. ಈಗ ಇದಕ್ಕೆ ನೀರು ಹಾಕಿ 1 ತಾಸು ಸಾಕಾಗುತ್ತೆ. ನೀರು ಹಾಕಿ ಮುಚ್ಚಿಟ್ಬಿಟ್ರೆ 1 ತಾಸು ಬಿಟ್ಟು ಅದು ನೆನೆಬೇಕು ಚೆನ್ನಾಗಿ. ಇದನ್ನು 2 ಟೈಪ್ನಲ್ಲೂ ಮಾಡ್ತಾರೆ. ಶುಂಠಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಎಲ್ಲ ಹಾಕು ಮಾಡ್ತಾರೆ. ಇದು ಸಿಂಪಲ್ ಆಗಿರೋದು ಇದು. ಈಗ ನೋಡಿ ಇದೆಲ್ಲ ನೆಂದಿದೆ. ಪೂರ್ಣ ನೀರು ತೆಗಿಬೇಕು. ಪೂರ್ಣ ನೀರು ತೆಗೆದು ನಾನು ಇಲ್ಲಿ ಇದನ್ನು ಫುಲ್ಲು ನೀರು ತೆಗೆದು ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ನೋಡಿ, ಈಗ ಈ ಬೌಲ್ ತೊಗೊಂಡು ಇದಕ್ಕೆ ನಾನೆಲ್ಲ ಹಾಕ್ಕೊಳ್ತೀನಿ ನೋಡಿ. ಈಗ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಕೊಬ್ಬರಿ ಹಾಕ್ತೀನಿ. ಹಸಿ ಕೊಬ್ಬರಿ, ಅದು ಬಿಳಿ ಬಿಳಿ ಇರಬೇಕು. ಒಳಗಿನ ಲಾಸ್ಟ್ ಬರುವಂಥ ಕಪ್ ಇರಬಾರ್ದು. ಇಲ್ಲಿ ನೋಡಿ, ಇದು 1 ಕಪ್ ಇದೆ. ಇದು ಬಿಳಿಯಾಗಿ ಮೇಲಿನ ಮೇಲೆ ತುರ್ಕೋತೀವಲ್ವಾ, ಅದಿರಬೇಕು. ಆಮೇಲೆ ತುರಿದಂಥ ಇಂಥದ್ದೆಲ್ಲ ಕೂಡಿಸ್ಬಾರ್ದು. ಇದು ನೋಡಿ, ಇಂಥದ್ದು ಕೂಡಿಸ್ಬಾರ್ದು. ಇದೆಲ್ಲ ನಾನು ಬೇರೆದಕ್ಕೆ ಹಾಕ್ತೀನಿ. ಇದು 1 ತೆಂಗಿನಕಾಯಿ ಒಳಗಿನ ಬರೀ ಮೇಲಿನ ಪಾರ್ಟು 1 ಕಪ್ಪು ತೊಗೊಂಡಿಟ್ಕೊಂಡಿದ್ದೀನಿ. ಇದಕ್ಕೆ ಈಗ ಸಕ್ಕರೆ ಜಾಸ್ತಿ ಹಾಕಿ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಆದ್ದರಿಂದ ನಾನು ಸಕ್ಕರೆ ಜಾಸ್ತಿ ಹಾಕ್ತೀನಿ. ಇಲ್ಲಿ ನೋಡಿ, ಇದಕ್ಕೆ ನಾನು 2, 3, 4 ಚಮಚ ಸಕ್ಕರೆ ಹಾಕಿದ್ದೀನಿ. ಬೇಕಾದವರು ಇನ್ನೂ 1 ಚಮಚ ಹಾಕ್ಕೊಳ್ಬೋದು, ಚೆನ್ನಾಗಾಗುತ್ತೆ, ಏನಾಗೋಲ್ಲ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇಲ್ಲಿ ನೋಡಿ, ಇಷ್ಟು ಉಪ್ಪು ಹಾಕ್ತೀನಿ ನಾನು. ಇನ್ನೊಂದು ಚೂರು ಹಾಕ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಇಂಗಿನ ಪೌಡ್ರ್ ಹಾಕ್ತೀನಿ. ಇಲ್ಲಿ ನೋಡಿ, ಇದು ಇಂಗಿನ ಪೌಡ್ರು ಇದೆ. ಇಲ್ಲಿ ಇಂಗಿನ ಪೌಡ್ರ್ ಹಾಕಬೇಕು. ನೀವು ಗಟ್ಟಿ ಹಾಕೋದ್ರ ತನಕ ಇಂಗಿನ ಪೌಡ್ರೇ ಹಾಕಬೇಕು. ಆಮೇಲೆ ಇದಕ್ಕೆ 1 ಮೆಣಸಿನ್ಕಾಯಿ ತೊಗೊಳ್ತೀನಿ ನಾನು. ಇಲ್ಲಿ ನೋಡಿ, 1 ಮೆಣಸಿನ್ಕಾಯಿ. ಇದು ಜಾಸ್ತಿ ಖಾರ ಇಲ್ಲ, ಜಾಸ್ತಿ ಸಾದಾನೂ ಇಲ್ಲ, ಮೀಡಿಯಮ್ ಆಗಿದೆ. ಅದರಿಂದ 1 ಮೆಣಸಿನ್ಕಾಯಿ. ಖಾರ ಇದ್ದರೆ ನೀವು 1/4 ಮೆಣಸಿನ್ಕಾಯಿ ತೊಗೊಂಡ್ರೆ ಸಾಕು. ಈಗ ಇದನ್ನು ನಾನು ಇದರೊಳಗೆ ಇಲ್ಲಿ ನೋಡಿ ನುರಿದು ಬಿಡ್ತೀನಿ. ಇದೆಲ್ಲ ಮಾಡಿ, ಇದೆಲ್ಲ ಇಂಗನ್ನು ಕೈಯಲ್ಲಿ ತೊಗೊಂಡು, ಮೆಣಸು ತೊಗೊಂಡು ಹೀಗೆ ಚೆನ್ನಾಗಿ ನುರಿಬೇಕು. ಹೀಗೆ ಕಾಯಿ ಜೊತೆಗೆ. ನೀವು ಶುಗರ್ ಇದ್ದವರಾದರೆ ಸಕ್ಕರೆ ಕಡಿಮೆ ಹಾಕ್ಕೊಳ್ಳಿ. ಚಿಕ್ಕ ಮಕ್ಕಳಿಗಾದರೆ ಸಕ್ಕರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಡಿ, ತಿನ್ನೋಕೆ ಚೆನ್ನಾಗಿರುತ್ತೆ. ಅವರು ಊಟ ಮಾಡಲಿಲ್ಲ ಅಂದ್ರೂ ಇದನ್ನು ತಿನ್ಕೊಂಡು ಇರ್ಬೋದು, ಹಸುವಾಗೋಲ್ಲ ಇದು ಬೇಗ. ಇದನ್ನು ಚೆನ್ನಾಗಿ ಹೀಗೆ ನುರಿಬೇಕು ನೋಡಿ. ಚೆನ್ನಾಗಿ ಅದು ಸಕ್ಕರೆ ಎಲ್ಲ ಕರಗಬೇಕು, ಇಂಗು ಎಲ್ಲ ಕಡೆ ಹರಡಬೇಕು. ಹಿಂಗೆ ಮಾಡಿ ಅದು ಮೆಣಸಿನ್ಕಾಯಿನೂ ಎಲ್ಲ ಚೂರು ಆಗಬೇಕು ಅದು ಕೈಯಲ್ಲೇ. ಈಗ ಇದಕ್ಕೆ ನಾನು ಇಲ್ಲಿ ಇದು ಇಟ್ಕೊಂಡಿದ್ದೀನಿ ನೋಡಿ, ಹೆಸರು ಕಾಳು ತೊಳೆದು ನೆನೆಸಿ
ಇದನ್ನು ಕೂಡಿಸ್ತೀನಿ. ಈಗ ಇದನ್ನು ಕಲಸೋಣ. ಇದು ಊಟ ಬೇಡ ಅಂತೆಲ್ಲ ಹಠ ಮಾಡ್ತಾರೆ ನೋಡಿ ಮಕ್ಕಳು, ಅಂಥವ್ರಿಗೆ ಮಾಡಿಕೊಡ್ಬೇಕು. ತಿಂತಾರೆ, ಅದನ್ನು ಖುಷಿಯಿಂದ ತಿಂತಾರೆ. ಇದನ್ನು ಬೇರೆ ಥರದಲ್ಲೂ ಮಾಡ್ತಾರೆ. ಮೆಣಸಿನ್ಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಎಲ್ಲ ಪೇಸ್ಟ್ ಮಾಡಿ ಖಾರವಾಗಿ ಹಾಕಿ ಮಾಡೋರು ಇದ್ದಾರೆ. ಆದರೆ ಇದು ನಾವೇನಿಲ್ಲ, ಇಷ್ಟೇ ಹಾಕಿ ಮಾಡೋದು, ಸಿಂಪಲ್ಲಾಗಿದೆ. ಇದಕ್ಕೆ ಈಗ ಲಿಂಬೆಹಣ್ಣು ಹಿಂಡ್ತೀನಿ ನಾನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಲಿಂಬೆಹಣ್ಣಲ್ಲಿ ಅರ್ಧ ಲಿಂಬೆಹಣ್ಣು ಹಿಂಡಬೇಕು. ವಿಟಮಿನ್ ಸಿನೂ ಸಿಗುತ್ತೆ, ಕಾಳಿನಲ್ಲಿರೋ ಪ್ರೋಟೀನ್ ಸಿಗುತ್ತೆ, ತೆಂಗಿನ ತುರಿ ಒಳಗಿರೋ ಎಣ್ಣೆ ಅಂಶನೂ ಸಿಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ. ಈಗ ನೋಡಿ, ಇದಕ್ಕೆ ನಾನು ಲಿಂಬೆ ರಸ ಹಾಕ್ತೀನಿ. ಈಗ ನೋಡಿ, ಇಲ್ಲಿ ನಾನು ಅರ್ಧ ಕಡಿ ಲಿಂಬೆಹಣ್ಣು ತೊಗೊಂಡಿದ್ದೀನಿ. ಇದು ನಿಮಗೆ ಹುಳಿ ಬೇಕಾದರೆ ನೀವು ಜಾಸ್ತಿ ಹಾಕ್ಬೋದು.